ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್. ಟೈಮ್ ಬಂದು ಹೆಚ್ಚು ಕಮ್ಮಿ ಒಂದು 10:30 ಆಗಿ ಬಂತು. ಏನಪ್ಪ ವಿಷಯ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನೈಟ್ ಬಿಡ್ತೀನಿ ಅಂತ ಹೇಳಿದೆ. ಇವಾಗ ನೈಟ್ 10:30 ಆಯಿತು. ಬನ್ನಿ ಇಲ್ಲಿಂದ ಜಾಗ ಬಿಡೋಣ. ನೋಡಿ ಟೈಮ್ ಬಂದು 10:30 ಆಯಿತು. ಸ್ಟಾರ್ಟ್ ಮಾಡೋಣ ಜರ್ನಿನ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲಿದ್ದೀನಪ್ಪ ಅಂತಂದರೆ, ಕೋಲಾರ ಬಿಟ್ಟು ಒಂದು 10-15 ಕಿಲೋಮೀಟ್ರ್ ಬಂದಿದ್ದೀನಿ. ಟೈಮ್ ಬಂದು 1 ಕಾಲ ಆಯಿತು. ಯಾಕೋ ನಿದ್ದೆ ಓವರಾಗಿ ಎಳಿತೈತಿ. 6-7 ದಿನದಿಂದ ನೈಟ್ ಏನು ಡ್ರೈವ್ ಮಾಡಿಲ್ಲ. ಗಾಡಿ ಓಡಿಸ್ತಿರೋ ಕಾರಣ ನಿದ್ದೆ ಇವತ್ತು ತುಂಬ ಎಳಿತೈತೆ. ನಾನು ಮನೇಲಿದ್ದಾಗ ಅದೇನೋ ನಿದ್ದೆನೇ ಮಾಡೋಕ್ಕಾಗಲ್ಲ. ಕ್ರಮ ಈ ಗಾಡೀಲಿ ಇದ್ದು ಮನೇಲಿರೋಕ್ಕೆ ನಿದ್ದೆ ಬರೋಲ್ಲ. ಬಂದ್ರೂ ಒಂಥರ ಅಷ್ಟೊಂದು ಕಂಫರ್ಟಬಲ್ ನಿದ್ದೆ ಅನಿಸಲ್ಲ. ಇವಾಗ ಏನೋ ಮಾಡೋಕ್ಕಾಗಲ್ಲ. ಆರಾಮಾಗಿ ಇಲ್ಲೇ ಒಂದು 3-4 ಅವರ್ ಮಲ್ಕೊಂಡು ಎದ್ದೋಗೋಣ. ಏನಲ್ಲೋ ಕಿತ್ತಿ ಗುಡ್ಡೆ ಹಾಕಿ ಸಾಧನೆ ಮಾಡೋದು ಏನಿಲ್ಲ. ಏನಾರ ಆಗಿರಲಿ, ಒಟ್ಟಿನಲ್ಲಿ ನಾನಂತೂ ರಿಸ್ಕ್ ಎತ್ಕೊಳ್ಳೋಕೆ ರೆಡಿ ಇಲ್ಲ. ಇನ್ನೊಂದು ಏನಪ್ಪ ಅಂದರೆ, ಯಾಕೆ ಲೇಟು ಅಂತಂದರೆ, ನೋಡಿ ಆರು ದಿನದಿಂದ ಬರೀ ಶೋರೂಮು ಅಲ್ಲಿ ಇಲ್ಲಿ ಅಂತ ತಿರುಗಿ ನಮ್ಮ ಓನರ್ ಫುಲ್ ಲಾಸ್ ಆಗ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರ ಕಷ್ಟನ ಅರ್ಥ ಮಾಡ್ಕೋಬೇಕಲ್ವ ಅಂತ ನಾನು ಸಾಮಾನ್ಯಗೆ 7.25-7.5 ಮೇಲೆ ಮೈಲೇಜನ್ನು ಫೋಕಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ಟ್ರಿಪ್ಪು ಆದಷ್ಟು ಮೈಲೇಜ್ ಫೋಕಸ್ ಮಾಡೋಣ. ಯಾಕಪ್ಪ ಅಂತಂದರೆ, ಉದ್ಧಾರನೇ ಮಾಡಿಬಿಟ್ಟು ನಾವು ಯಾರನ್ನೂ ಸ್ಟಾರ್ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕೈಯಲ್ಲಿ ಆದಷ್ಟು ನಾವು ಉಳಿತಾಯ ಮಾಡೋಣ. ಅವ್ರ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ದಬಾಕೊಳ್ಳೋಣ. ಮತ್ತೆ ಎದ್ದು ಸಿಗ್ತೀನಿ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲಿದ್ದೀವಪ್ಪ ಅಂತಂದರೆ, ನೈಟಲ್ಲಿ ಮಾಡ್ಕೊಂಡಿದ್ದೀನಲ್ಲ ಅಲ್ಲೇ ಇದ್ದೀನಿ. ಟೈಮ್ ಬಂದು 7 ಗಂಟೆ ಆಯಿತು. 4 ಗಂಟೆಗೆ ಅಲಾರಾಮ್ ನಿಲ್ಸ್ಕೊಂಡಿದ್ದೆ. 7 ಗಂಟೆಗೆ ಎಚ್ಚರಾಗೈತೆ. ಏನೋ ಮಾಡೋಕ್ಕಾಗಲ್ಲ. ಬನ್ನಿ ಮುಂದೆ ಎಲ್ಲ ಟೀ ಕುಡ್ಕೊಂಡು ಓಡಲಿಂದ. ಟೈಮ್ ಬಂದು 9 ಗಂಟೆ ಆಯಿತು. ಆಂಧ್ರ ಬಾರ್ಡ್ರಿಗೆ ಬಂದ್ವಿ. ನೋಡಿ ಟೋಲ್ ಪಾಸ್ ಮಾಡಿದೆ. ಕಾಂಕ್ರೀಟ್ ರೋಡ್ ಬಿಟ್ಟರೆ ಒಂದು 1/2 ಕಿಲೋಮೀಟ್ರು ಚೆಕ್ ಪೋಸ್ಟು ಪಾಸ್ ಮಾಡಿದ್ರೆ ಇನ್ನು ಫುಲ್ ಆಂಧ್ರನೇ. ಇನ್ನು ಹೆಚ್ಚು ಕಮ್ಮಿ 750ರಿಂದ 850 ಕಿಲೋಮೀಟ್ರ್ ಗಂಟ ಆಂಧ್ರ ಒಳಗಡೆ ಜರ್ನಿ ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ ಕಮ್ಮಿ ಆಗೋಯ್ತು. ಅಲ್ಲಿಗೆ ಏನು ಮಾಡೋಕ್ಕಾಗಲ್ಲ. ಬನ್ನಿ ಇಲ್ಲೇ ಒಂದು ಟೀ ಕುಡ್ಕೊಂಬಾಗೋಣ. ಗೊತ್ತಾಗಲ್ಲ, ಅದಕ್ಕೆ ಏನಷ್ಟೊಂದು ಸೆಟ್ ಆಗಲ್ಲ. ಅವ್ರವ್ರ ಟೇಸ್ಟು, ಅವ್ರವ್ರ ರುಚಿ ಅವ್ರವ್ರದ್ದು. ನಮಗೆ ಆಂಧ್ರದಲ್ಲ ಸೆಟ್ ಆಗಲ್ಲ. ನಮ್ಮ ಕರ್ನಾಟಕದಲ್ಲಿ ಹಿಂದೆಗಡೆ ಟೀ ಹೋಗಿ ಟೀ ಎಲ್ಲ ಕುಡ್ಕೊಬಂದೆ. ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಏನಪ್ಪ ಸಮಸ್ಯೆ ಅಂತಂದರೆ, ಇರೋದು ಒಂದೇ ಫೋನ್ ಆಗಿರೋದ್ರಿಂದ ಫೋನ್ಗಳು ಬರ್ತಾ ಇರುತ್ತೆ. ಫೋನ್ಗಳು ಬರೋ ಗ್ಯಾಪಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಇಲ್ಲೇ ಹಿಂದೆ ಅಂಗಡಿ ಟೀ ಕುಡ್ಕೊಬಂದೆ. ನೋಡಿ ನಮ್ಮ ಗಾಡೀಲಿ ಹಾಕಿದ್ದೀನಿ. ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ಇಲ್ಲಿಂದ. ಮತ್ತೆ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ನಾನ್ ಸ್ಟಾಪಾಗಿ. ಆದರೆ ಇವತ್ತು ಬಿಸಿಲು ನಾಳೆ ಬೆಳಗ್ಗೆ ಜಾವ ಅಷ್ಟೇ ಹೋಗ್ಬಿಡೋಣ ಬೈಕ್ಗೆ. ಇಲ್ಲಿ ಸ್ಟ್ರೈಟ್ ಹೋದರೆ ವೇಲೂರಿಗೆ ಹೋಗುತ್ತೆ. ನಾವಿಲ್ಲಿ ಲೆಫ್ಟ್ ಎತ್ಕೊಂಡು ತಿರುಪತಿ ಕಡೆಗೆ ಎಳ್ಕೋಬೇಕು. ಯಾಕಂದರೆ ನಾವು ವಿಶಾಖಪಟ್ಟಣಂ ಹೋಗಬೇಕು. ವೇಲೂರೇನು ಇಲ್ಲಿಂದ 60-70 ಕಿಲೋಮೀಟ್ರ್ ಬರುತ್ತೆ. ವಿಶಾಖಪಟ್ಟಣಂಗೆ ಹೆಚ್ಚು ಕಮ್ಮಿ 800 ಕಿಲೋಮೀಟ್ರ್ ಆಯ್ತು ಇಲ್ಲಿಂದ. ಮನೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ದಾರಿ ಎಲ್ಲ ಹೋಯ್ತದೆ ನೋಡಿ. ಅಲ್ಲಿ ಲೆಫ್ಟ್ ಎತ್ಕೋಬೇಕು. ಅಲ್ಲಿಂದ 6 ಲೈನ್ ಫುಲ್ಲು ರೋಡ್ ಚೆನ್ನಾಗೈತೆ. ಬನ್ನಿ ಹೋಗೋಣ. ಅಲ್ಲಿ ಮುಂದೆ ನೋಡೋಣ. ಆರ್ ಟಿ ಓದವ್ರು ಯಾರು ಇಲ್ಲ ಅಂದರೆ ಟೀಗೆ ಏನಾದ್ರು ಕುಡ್ಕೋಣ. ಬನ್ನಿ ಅವ್ರ ಕೆಳಗಡೆ ಲೆಫ್ಟ್ ಎತ್ಕೊಂಡು ಟೀ ಕುಡಿಯೋಣ, ಗಾಡಿ ಹಾಕೋಣ ಅಂತ ನೋಡಿದ್ರೆ ಆ ಕಡೆ ಸೈಡ್ ಆಪೋಸಿಟ್ ಸೈಡಲ್ಲಿ ಈ ಸೈಡಲ್ಲಿ ಆರ್ ಟಿ ಓದವ್ರು ಹಿಡಿತವ್ರೆ ಅಂತಂದರೆ ಸಾಮಾನ್ಯವಾಗಿ ಹಿಡಿತಾ ಇಲ್ಲ. ಯಾವ ರೀತಿಗೆ ಅಂತಂದರೆ ಟೆನ್ಷನ್ ಆಗ್ಬಿಟ್ಟೆ. 1 ಸೆಕೆಂಡು. ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಐತೆ. ಬಟ್ ಗಾಡೀಲಿ ಒಂದು ಕಾಲ್ಟನೇನೋ ಜಾಸ್ತಿ ಐತೆ. ಎಲ್ಲ ಗಾಡಿ ನಿಲ್ಸೋಕ್ಕಾಗಲ್ಲ. ಒಂದು ಕಾಲ್ ಟನ್ಗೆ ಏನು ಗಾಡಿ ಏನು ಕಂಟ್ರೋಲ್ ಸಿಗ್ತಾರೆ ಇಲ್ಲ, ಏನು ಸುತ್ತಬಿಡಲ್ಲ. ಬಟ್ ರೂಲ್ಸು ಅದು ಇದು ಅಂದ್ಬಿಟ್ಟು ಇಲ್ದಿರೋದೆಲ್ಲ ವಸೂಲಿಗಳು ಮಾಡಿದ್ದಾರೆ. ಅಷ್ಟು ಕೊಡು ಇಷ್ಟು ಕೊಡು ಅಂತ ಸುಮ್ಮನೆ ಯಾಕೆ ಅವ್ರ ಗಾಡಿ ನಿಲ್ಲಿಸ್ಬಿಟ್ಟು ಟೀಗೋಸ್ಕರ ಅವ್ರು ಬಾಯಿ ಕೊಡೋದು. ಅದೇ ಜಾಗದಲ್ಲೇ ಗಾಡಿದು ನಮ್ಮ ನ್ಯಾಷನಲ್ ಪರ್ಮಿಟ್ ಕಟ್ಟೋಕ್ಕೆ ಮುಂಚೆ TP ಸರ್ವರ್ ಇಶ್ಯೂ ಆಗ್ಬಿಟ್ಟಿತ್ತು. ನಾನು ಆಗಲೇ ಆಂಧ್ರ ಒಳಗಡೆ ಎಂಟ್ರಿ ಆಗ್ಬಿಟ್ಟಿದ್ದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದೇ ಗಾಡಿಲೇ ನಾನು ಬಿಲ್ ಅನ್ನೋದು ಕಟ್ಟಿರೋದು. 13,000 TP ಇಲ್ದಿರೋದಕ್ಕೆ ಬಿಲ್ ಕಟ್ಟಿದ್ದೀನಿ. ಅದಕ್ಕೆ ಜಾಗದಲ್ಲಿ ಮಾತ್ರ ಹುಷಾರಾಗಿರ್ತೀನಿ. ಇದರಿಂದ ಆಚೆ ಇದೆ ಅಂತ ಅಲ್ಲ ಇರಲ್ಲ, ಯಾರು ಏನು ಇರೋಲ್ಲ. ಇರ್ತಾರೆ ಒಂದು 3-4 ಕಡೆ. ಬಟ್ ಅವ್ರೇನು ತೊಂದರೆ ಎಲ್ಲ ಮಾಡಲ್ಲ. ಅವ್ರು ಮಾಮೂಲಿ ಏನೈತೆ ಅವ್ರು ಬಿಟ್ಬಿಟ್ರೆ ದೇವ್ರ ಥರ ಬಿಟ್ಬಿಡ್ತಾರೆ. ಏನೋ ಮಾಡ್ಕೊಂಡು ಹೋಗೋಣ ಬನ್ನಿ. ಇದೊಂದು ಭಯ ಟನೇಜ್ ಇದ್ರೆ ಗಾಡೀಲಿ. ಬಟ್ ಇವತ್ತಿರೋ ಬಜಾರ್ಗೆ ಟನೇಜು ತುಂಬಬೇಕು, ಎಲ್ಲನೂ ತುಂಬಬೇಕು ಅಂತ ಅಂದ್ಬಿಟ್ಟು ನಾವೇನು ಡ್ರಗ್ಸು ಇಲ್ಲ
ಇಲ್ಲ ಇಲ್ಲೀಗಲ್ ಐಟಮ್ಸ್ ಏನು ತುಂಬ್ತಾ ಇಲ್ಲ, ಎಲ್ಲ ಲೀಗಲ್ ಐಟಮ್ಸ್ ಏನೇ ಪಕ್ಕ ಬಿಲ್ ಐತೆ ಎಲ್ಲ ಇದೆ. ಬಟ್ ಟನ್ನೇಜ್ ಒಂದೇ ವಿಷಯ, ಏನು ಮಾಡೋಕ್ಕಾಗಲ್ಲ. ಮುಂದೆ ಒಂದು ಟೋಲ್ ಬರುತ್ತೆ, ತಿರುಪತಿಗಿಂತ ಇನ್ನೇ ಹಿಂದೆ ಬನ್ನಿ, ಅಲ್ಲೋ ಟೀ ಕುಡಿದ್ರೆ ಆಯಿತು, ಏನು ಅಲ್ಲೇ ಕುಡಿಬೇಕು ಅಂತ ಏನಿಲ್ಲ, ಮುಂದೆ ಕುಡಿಯೋಣ ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಒಂದು 4 ಗಂಟೆ ಆಯಿತು. ನಾಯ್ಡುಪೇಟೆ ಹತ್ರ ಇದ್ದೀನಿ. ಇನ್ನೂ ಯಾಕೆ ಇಲ್ಲೇ ಇದ್ದೀನಿ, ಯಾಕೆ ವೀಡಿಯೋ ಮಾಡಿಲ್ಲ ಅಂತ ತುಂಬ ಕಹಾನಿಗಳಿದೆ. ಮುಂದೆ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ ಬನ್ನಿ. ಈಗ ಸದ್ಯಕ್ಕೆ ಬೇಜಾನ್ ಟೈಮ್ ವೇಸ್ಟ್ ಆಗೈತೆ, ಹೋಗೋಣ ಇಲ್ಲಿಂದ ಬನ್ನಿ. ಅಲ್ಲೆಲ್ಲ ಮುಂದೆ ಟೀ ಕುಡ್ಕೊಂಡು ಹೋಗೋಣ. ಟೀ ಅಂಗಡಿ ಹತ್ರ ಗಾಡಿ ಸೈಡ್ಗೆ ಆಗ್ತದೆ, ಟೀ ಕುಡ್ಕೋಣ ಅಂತ ನೋಡಿ. ಇಲ್ಲೇ ಎದುರುಗಡೆ ಟೀ ಅಂಗಡಿ ಐತೆ, ಬನ್ನಿ ಟೀಗೆ ಕುಡ್ಕೊ ಹೋಗೋಣ ಇಲ್ಲಿಂದ. ಟೈಮು ತುಂಬ ಲಾಸ್ ಆಗಿದೆ, ಬಟ್ ಏನು ಬೇಕು ಅಂತ ಟೈಮ್ ವೇಸ್ಟ್ ಮಾಡಿಲ್ಲ. ಏನಾಯ್ತು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಟೀ ಕುಡ್ಕೊಂಡಿಲ್ಲ ಹೋಗೋಣ ಬನ್ನಿ. ವಿಜಯವಾಡ 100 ಕಿಲೋಮೀಟ್ರ್ ಐತೆ. ಹಿಂದಗಡೆ ನೋಡಿ ಇಲ್ಲೊಂದು ಟೋಲ್ ಐತೆ. ಟೋಲ್ ಎಲ್ಲ ಪಾಸ್ ಮಾಡಿಕೊಂಡು ಬಿಸಿಲು ತಡೆಯೋಕ್ಕಾಯ್ತಲ್ಲ, ಮೈ ಕೈ ಎಲ್ಲ ಉರಿತೈತೆ. ಇನ್ನೊಂದು ಗ್ಯಾಪಲ್ಲಿ ಒಂದು ಸೋಡಾ ಕುಡ್ಕೊಬೋಣ ಅಂದ್ಬಿಟ್ಟು ಗಾಡಿ ಹಂಗೆ ಸೈಡ್ಗೆ ಎಲ್ಲಿದ್ದೀನಿ. ಬನ್ನಿ, ಹಿಂದಗಡೆ ಸೋಡಾ ಐತೆ, ಹಿಂದಗಡೆ ಸೋಡಾ ಗಿಡ ಇಸ್ಕೊಂಡು ಕುಡ್ಕೊಂಡು ಹೋಗೋಣ. ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ಈಲೂರೆಲ್ಲ ಬಿಟ್ಟು ಮುಂದೆ ಬಂದೆ. ನಾನು ಲಾಸ್ಟ್ ಟ್ರಿಪ್ ಒಡಿಸ್ಸಾಗೆ PVC ಪೈಪ್ ಲೋಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಇದೇ ಜಾಗದಲ್ಲಿ ಗಾಡಿ ಹಾಕ್ಬಿಟ್ಟು ಮಿಡ್ನೈಟ್ ಟೀ ಕುಡಿದಿದೆ. ಬಟ್ ಇನ್ನೂ ಮಿಡ್ನೈಟ್ ಆಗಿಲ್ಲ, ಟೈಮ್ ಒಂದು 7:30 ಆಯಿತು. ಮನೆ ಟೀ ಕುಡ್ಕೊಂಡು ಇಲ್ಲಿಂದ ಮುಂದೆ ಹೋಗಿ ವೀಡಿಯೋ ಎಡಿಟ್ ಮಾಡಬೇಕು ಸ್ವಲ್ಪ. ಇಲ್ಲಿ ರೋಡ್ ಸೈಡಲ್ಲಿ ಇರೋದ್ರಿಂದ ಟೀ ಕುಡ್ಕೊಂಡು ಹೋಗೋಣ ಇಲ್ಲಿಂದ. ಮುಂದೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಮತ್ತೆ ಸಿಗ್ತೀನಿ. ಬನ್ನಿ ಫಸ್ಟ್ ಹೋಗಿ ಟೀ ಕುಡ್ಕೊಬರೋಣ. ಯಾಕಪ್ಪ ಡಿಲೇ ಆಗಿದ್ದು, ಇನ್ನು ಇಷ್ಟೊತ್ತಾದರೂ ಪಾಯಿಂಟಿಗೆ ರೀಚ್ ಆಗಿಲ್ಲ ಅಂತಂದರೆ ಇಷ್ಟೊತ್ತಿಗೆಲ್ಲ ಪಾಯಿಂಟ್ಗೆ ಹೋಗಬೇಕಾಗಿತ್ತು. ಇವತ್ತು ಮಧ್ಯಾಹ್ನನೇ ಹೋಗಬೇಕಾಗಿತ್ತು. ಬಟ್ ನಿನ್ನೆ 11:30 ನಿನ್ನೆ ಸಂಜೆ ಗಂಟ ತಿರುಪತಿ ಹತ್ರನೇ ಇದ್ದೆ. ಏನಪ್ಪ ಅಂತಂದರೆ ಸ್ವಲ್ಪ ಫೈನಾನ್ಸ್ವರೆಗೂ ನಮಗೂ ಜಗಳ ಆಗೋಯ್ತು. ಗಾಡಿ ಇನ್ನೂ 3ನೇ ತಿಂಗಳು ಚೆಕ್ ಬೌನ್ಸ್ ಆಗಿಲ್ಲ. ಬಟ್ 3ನೇ ತಿಂಗಳು ಏನಕ್ಕಪ್ಪ ಬಿಟ್ಕೊಂಡಿರೋದು ಅಂತಂದರೆ 3 ತಿಂಗಳಿಂದ ಗಾಡಿ ರಿಪೇರಿ ಮೇಲೆ ರಿಪೇರಿ ಬರ್ತೈತೆ. ಕಮ್ಮಿ ಅಂದ್ರೂ 2 ರಿಂದ 4 ಲಕ್ಷ ಗಾಡಿ ಮೇಲೆ ಬಂಡವಾಳ ಹಾಕಿದ್ದೀವಿ. ಇನ್ನೆಲ್ಲಿಂದ ಪ್ರಿಂಟ್ ಹೊಡೆಯೋಣ, ದುಡ್ಡನ್ನ ಎಲ್ಲ ಸಾಲ ಮಾಡ್ಕೊಂಡು ಗಾಡಿಗಳ ಮೇಲೆ ದುಡ್ಡು ಹಾಕ್ಬಿಟ್ಟು ಲೋನ್ ಕಟ್ಟ್ರಿ ಅಂತಂದರೆ ನಾವೇನು ಹೊರಗಡೆ ಮೆಕ್ಯಾನಿಕ್ಗಳು ಕೆಲವು ಬಿಟ್ಟಿಲ್ಲ, ಶೋರೂಮಲ್ಲೇ ಬಿಟ್ಟಿರೋದು. ಶೋರೂಮ್ ಬಿಲ್ಗಳು ತೋರಿಸಿದ್ರು ಇಲ್ಲದೆಲ್ಲ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೇನೆ. ಅದು ಎಂಥ ವಸೂಲಿ ಅಂತಂದರೆ 8,000 ಗಾಡಿ ಬಿಡೋಕ್ಕೆ, 46,000 ಒಂದು EMI ಅಲ್ಲೇ ಕ್ಲಿಯರ್ ಮಾಡಿ ಏನೇನು ವಸೂಲಿ ಮಾಡ್ತಾರೋ ಎಲ್ಲ ವಸೂಲಿನೇ. ನಮ್ಮ ಫೀಲ್ಡಲ್ಲಿ ಎಲ್ಲ ನಮ್ಮ ಹತ್ರ ಕಿತ್ಕೊಂಡು ತಿನ್ನೋರೇನೆ. ನಮ್ಗೆ 10 ರೂಪಾಯಿ ಲಾಭ ಕೊಡೋರೆಲ್ಲ ಯಾರೂ ಇಲ್ಲ, ಏನೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಿನ್ನೆಯಿಂದ ನಾನು ವೀಡಿಯೋ ಮಾಡೋ ಮೂಡೇ ಹೋಗ್ಬಿಟ್ಟು. ಬಟ್ ಏನಾದರೂ ಮಾಡ್ತೀನಿ. ಯಾಕಪ್ಪ ಅಂತಂದರೆ ನಾನೆಲ್ಲ ಅಷ್ಟು ತಲೆ ಕೆಡ್ಸ್ಕೊಂಡು ಏನೂ ಮಾಡಲ್ಲ, ಮಾಡ್ತಾಯಿದ್ದೀನಿ ಅಂತ ಒಂದು ಸಲ ಮಾಡೋಕ್ಕೆ ಕೇಳಿದ್ಮೇಲೆ ಮಾಡ್ದೇನೆ ಯಾವುದೂ ಬಿಡೋಲ್ಲ. ಅದೊಂದೇ ಕಾರಣಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಕರೆಕ್ಟಾಗಿ. ಏನೋ ಒಂಥರ ಎಲ್ತು ಅಷ್ಟೊಂದು ಚೆನ್ನಾಗಿಲ್ಲ ನನಗೆ. ಏನೋ ಒಂಥರ ಬಾಡಿ ಎಲ್ಲ ವೀಕ್ ಆದಂಗೆ ಅನಿಸ್ತೈತೆ ಇವಾಗ ಒಂದು 2-3 ವಾರದಿಂದ. ಬಟ್ ತೀರಾಮನ ಗಾಡಿ ಓಡ್ಸೋಕೆ ಆಗದಿರೋ ಥರ ಫುಲ್ಲು ಓವರ್ ವೀಕ್ ಆಗಿಬಿಡೈತೆ ಬಾಡಿ. ಅದಕ್ಕೆ ವೀಡಿಯೋನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಬಟ್ ಇನ್ಮೇಲೆ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಮಾಡ್ತೀನಿ ಆದಷ್ಟು. ಟೈಮ್ ಬಂದು 8 ಗಂಟೆ ಆಯಿತು. ಹಂಗೆ ವೀಡಿಯೋನ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡೆ. ಯಾಕಪ್ಪ ಅಂದರೆ ಇದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್.